ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಖಾರ ಕಡ್ದು ಮೊಟ್ಟೆ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಹೇಗಂದರೆ ಡೈರೆಕ್ಟಾಗಿ ಖಾರಕ್ಕೇ ಮೊಟ್ಟೆ ಒಡೆದು ಹಾಕ್ತೀವಲ್ಲ, ಆ ಥರ ಸಾಂಬಾರು. ನಾನಿಲ್ಲಿ ಒಂದು ಚಿಕ್ಕದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 4 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತೀನಿ. ನಾನು ಇಲ್ಲಿ ಕೈ ಅಳತೆಯಲ್ಲಿ ಹಾಕಿದ್ದೀನಿ, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ. ಹಾಗೆ ಇದಕ್ಕೇ ನಾನು ಒಂದು ಚಿಕ್ಕ ಟೀ ಸ್ಪೂನ್ ಬರುತ್ತೆ ಅಲ್ವಾ, ಅದರಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಈಗ ಮೊದಲಿಗೆ ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಲೈಟ್ ಆಯಿಲ್ ಹಾಕೋದು ಬೇಡ, ಹಾಗೆ ಹುರಿಯೋಣ. ಈಗ ನಾನು ಇದಕ್ಕೇ ಇದಲ್ವಾ ಪೆಪ್ಪರ್ ಇದಲ್ವಾ, ಅದನ್ನ ಹಾಕ್ತೀನಿ. ಪೆಪ್ಪರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ ನಾನು. ಒಂದು 20 ಕಾಳು ಅಂತ ಇಟ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಲೈಟಾಗಿ ಹಾಗೆ ಫ್ರೈ ಮಾಡೋಣ. ಆಯಿಲ್ ಹಾಕಬೇಡಿ ಮಾತ್ರ, ಹಾಗೆ ಇದು ಮಾಡ್ಕೊಳ್ಳೋಣ. ನೋಡಿ, ಈ ಕಂದು ಬಣ್ಣ ಬಂದಿದೆ ಅಲ್ವಾ, ಇಷ್ಟಾದರೆ ಸಾಕು. ನಾನು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ, ತಣ್ಣಗಾಗಲಿ ಅಷ್ಟೋ ತನಕ. ಈಗ ನಾನು ಇದಕ್ಕೆ ಒಂದು 8 ರಿಂದ 9 ಕಡ್ಡಿ ಮೆಣಸಿದೆ ಅಲ್ವಾ, ಅದನ್ನ ಹಾಕ್ಕೊತೀನಿ. ಇದನ್ನು ಕೂಡ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ದಪ್ಪದಾಗೆ ಆಗಿದೆ ಅಲ್ವಾ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಈಗ ನೋಡಿ, ನಾನು ಇಲ್ಲಿ ಒಂದು ಚಿಕ್ಕದ ಈಗ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಚಿಕ್ಕ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಹುಣಸೆ ಹುಳಿನೇ ತಗೊಂಡಿದ್ದೀನಿ. ನೋಡಿ, ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ, 3 ಎಸಳಷ್ಟು. ಇಲ್ಲಿ ನಾನು 2 ಈರುಳ್ಳಿ ತಗೊತೀನಿ, ಹಸಿದೇ ಹಾಕಬೇಕು. ಇದನ್ನು ಕೂಡ 2 ಈರುಳ್ಳಿ, ನಾನಿಲ್ಲಿ ಚಿಕ್ಕ ಈರುಳ್ಳಿ ಆಗಿದ್ದರಿಂದ 4 ರಿಂದ 5 ತಗೊಂಡಿದ್ದೀನಿ. ನೀವು ದೊಡ್ಡದಾದರೆ 2 ಈರುಳ್ಳಿ ಸಾಕಾಗತ್ತೆ. ಇದನ್ನೀಗ ನಾವು ಖಾರಕ್ಕೆ ಹಾಕ್ಕೊಳ್ಳೋಣ. ಹಾಗೆ ನೋಡಿ, ನಾನು ಈಗ ಇದಕ್ಕೇ ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದು ಒಂದು ಅರ್ಧ ಹೋಳಿಕೆ ಇದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಹಾಗೆಯೇ ಈಗ ನಾನು ಇದಕ್ಕೇ ಅರಿಶಿನ ಇದೆ ಅಲ್ವಾ, ಅರಿಶಿನದ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಅಂದರೆ ಒಂದು ಟೀ ಸ್ಪೂನಷ್ಟು ಸಾಕು. ಚಿಕ್ಕ ಟೀ ಸ್ಪೂನ್ ಬರುತ್ತಲ್ಲ ಅದರಲ್ಲಿ. ನಾನು ಹೀಗೆ ಮೆಜರ್ಮೆಂಟಿನ ಇದರಲ್ಲಿ ಹಾಕ್ತಿದ್ದೀನಿ, ಅಂದರೆ ಸ್ಪೂನಲ್ಲಿ ಹಾಕಲಿಲ್ಲ ನಾನು. ಈಗ ನೋಡಿ, ಈಗ ಇದನ್ನು ರುಬ್ಕೊಂಡು ಬಂದೆ. ಈಗ ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು, ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು. ಈಗ ಇದಕ್ಕೇ ಆಯಿಲ್ ಹಾಕ್ತೀನಿ, 1 ಡ್ರಾಪ್ಸ್ ಅಷ್ಟು, ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಯಾಕೆ ಅಂದರೆ ಅದು ನೀರಿಗೆ ಆಯಿಲ್ ಹಾಕಿದಾಗ ಅದು ಪಾತ್ರೆ ಎಲ್ಲ ತುಂಬ ಸಿಡಿತದೆ. ನಾವು ಖಾರ ಹಾಕಿ ಮೊಟ್ಟೆ ಹಾಕಿದಾಗ ಅದು ತಳದಲ್ಲಿ ಹಿಡಿಯೋದಿಲ್ಲ, ಅದಕ್ಕೋಸ್ಕರ. ಈಗ ಖಾರ ಹಾಕಿದ್ದೀನಲ್ವ, ನೋಡಿ, ಖಾರ ನಿಮಗೆ ಎಷ್ಟು ಹದ ಬೇಕು ನೋಡಿ ಮಾಡ್ಕೊಳ್ಳಿ. ಆದರೆ ನಾನು ಹೇಳೋ ಪ್ರಕಾರ ತುಂಬ ದಪ್ಪ ಖಾರ ಇಟ್ಕೋಬೇಡಿ, ಸ್ವಲ್ಪ ತೆಳುವಾಗೇ ಇರಲಿ. ಯಾಕಂದರೆ ಮೊಟ್ಟೆ ಒಡೆದು ಹಾಕಬೇಕಾದ್ರೆ ತುಂಬ ದಪ್ಪ ಖಾರ ಇದ್ದರೆ ಅದು ಮೊಟ್ಟೆ ಬೇಯಲಿಕ್ಕೂ ಇದಾಗುತ್ತೆ, ಮತ್ತು ಬೇಗ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಜನ ಮಾಡೋ ತಪ್ಪೇ ಅದು. ಯಾಕಂದರೆ ತುಂಬ ದಪ್ಪ ಸಾಂಬಾರು ಇಟ್ಕೊಂಡಿರ್ತಾರೆ, ಅದು ಮೊಟ್ಟೆ ಹಾಕಿದ ತಕ್ಷಣ ಏನಾಗುತ್ತೆ, ಫುಲ್ಲು ಕದುಡಿ ಹೋಗಿಬಿಡುತ್ತೆ. ಅದು ನಮಗೆ ಇಡೀ ಮೊಟ್ಟೆ ಸಿಗೋದೇ ಇಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಅದು ಕುದೀತಾ ದಪ್ಪ ಆಗಿಬಿಡುತ್ತೆ. ನೋಡಿ, ಈಗ ನಾನು ಖಾರ ಕುದ್ದಿದೆ ಅಲ್ವಾ, ಇಷ್ಟು ಕುದ್ರೆ ಸಾಕು. ಈಗ ನಾವು ಏನು ಮಾಡೋಣ ಅಂದರೆ, ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ. ಮೊಟ್ಟೆ ಒಡೆದು ಹಾಕ್ಲಿಕ್ಕಿಂತ ಮೊದಲೇ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, 2 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದೊಂದೇ ಮೊಟ್ಟೆಯನ್ನು ಹಗುರವಾಗಿ ಒಂದರ ನಂತರ ಒಂದು ಆ ಥರ ಒಡೆದು
ಹಗುರವಾಗಿ ಹಾಕಬೇಕು. ಫ್ಲೇಮ್ ಮಾತ್ರ ಚಿಕ್ಕದಾಗಿ ಇಟ್ಕೊಳ್ಳಿ. ಈಗ ಮೊದಲಿಗೆ ದೊಡ್ಡ ಫ್ಲೇಮ್ ಇರುತ್ತೆ ಅಲ್ವಾ, ಈಗ ಚಿಕ್ಕದಾಗಿ ಇಟ್ಕೊಳ್ಳಿ. ದೊಡ್ಡ ಬೆಂಕಿ ಇಟ್ಕೋಬೇಡಿ, ಯಾಕಂದರೆ ಅಡಿಗಡೆ ಹೊತ್ಬೋದು. ಚಿಕ್ಕದಾಗಿ ಇಟ್ಕೊಳ್ಳಿ. ಮೊಟ್ಟೆ ಒಡೆದು ಹಾಕೋ ತನಕ ತುಂಬ ದೊಡ್ಡ ಮಾಡ್ಕೊಳ್ಬೇಡಿ. ಈಗ ನೋಡಿ ನಾನು ಒಂದೊಂದನ್ನೇ ನಮಗೆ ಒಂದು ಇದಿರುತ್ತೆ ಅಲ್ವಾ, ಎಲ್ಲಿ ಹಾಕಿದ್ದೀವಿ ಅಂತ, ಅದ್ರ ಪ್ರಕಾರನೇ ಸಾಲಾಗಿ ಹಾಕ್ತಾ ಹೋಗೋಣ. ನಾನು ಇಲ್ಲಿ ಒಂದು 10 ಮೊಟ್ಟೆ ತಗೊಂಡಿದ್ದೀನಿ. ಮತ್ತು ಈ ಥರ ಅಗಲ ಪಾತ್ರೆಯಲ್ಲಿ ಮಾಡಿ, ಆವಾಗ ನಿಮಗೆ ಚೆನ್ನಾಗಿ ಆಗುತ್ತೆ. ಇಲ್ಲ ಬಾಣಲಿ ಆದರೂ ಪರವಾಗಿಲ್ಲ, ಅಗಲ ಬಾಣಲಿಯಲ್ಲಿ ಈ ಥರ ಸಾಂಬಾರು ಪಾತ್ರೆಯಲ್ಲಿ ಮಾಡಿದರೆ ಅದು ನೀಟಾಗಿರುತ್ತೆ. ನೋಡಿ ಹೀಗೆ ಹಾಕ್ಕೊತ ಹೋಗಿ. ಮತ್ತು ಹಾಕಬೇಕಾದ್ರೂ ತುಂಬ ಹಗುರವಾಗಿ ಹಾಕಿ, ಒಂದೇ ಸರಿ ಒಡೆದು ಹಾಗೆ ಒಂದೇ ಸರಿ ಹಾಕಿಬಿಡ್ತೀನಿ ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ. ಆವಾಗ ಅದೇನಾಗುತ್ತೆ ಅಂದರೆ ನಾವು ಹಾಕಿದ ಅದು ಒಂದು ಸ್ವಲ್ಪ ಬೇರೆ ಕಡೆ, ಇನ್ನೊಂದು ಸ್ವಲ್ಪ ಬೇರೆ ಕಡೆ ಹೋಗಿದ್ದಾಗುತ್ತೆ. ಆವಾಗ ಅದು ನಿಮಗೆ ಇಡೀ ಮೊಟ್ಟೆ ಥರ ಸಿಗೋದಿಲ್ಲ, ಅದು ಎಲ್ಲ ಪೀಸ್ ಪೀಸ್ ಆಗಿಬಿಡತ್ತೆ. ಹಾಕಬೇಕಾದ್ರೆ ತುಂಬ ಹಗುರವಾಗಿಯೇ ಹಾಕಿ. ಮತ್ತು ಈ ಥರ ಮೊಟ್ಟೆ ಸಾರು ಮಾಡಬೇಕಾದ್ರೆ ಫ್ಲೇಮ್ ಚಿಕ್ಕದಾಗಿ ಇಟ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಅದು ಒಳಗಡೆ ಯೆಲ್ಲೋ ಕಲರೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಮತ್ತು ಯಾವುದೇ ಕಾರಣಕ್ಕೂ ಗುಂಡಿ ಥರ ಇರುತ್ತಲ್ಲ, ಆ ಥರ ಸೌಟ್ಗಳನ್ನು ಯೂಸ್ ಮಾಡಬೇಡಿ. ಚಪ್ಪಟೆ ಇರೋವಂಥ ಸೌಟ್ಗಳನ್ನು ಯೂಸ್ ಮಾಡಿ ಮಾಡೋರು. ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡು ಹಗುರವಾಗಿ ಸೈಡಲ್ಲಿ ಹಿಡ್ಕೊಂಡು ಹಗುರವಾಗಿ ಇದು ಮಾಡ್ಕೊಳ್ಳಿ. ನೋಡಿ ಸ್ಪೇಸ್ ಮಾಡಿಕೊಂಡು ಹಾಕ್ತಾ ಬನ್ನಿ ಮೊಟ್ಟೆಯನ್ನು, ಹಗುರವಾಗಿ ಹಾಕಿ. ನೋಡಿ ಎಲ್ಲ ಮೊಟ್ಟೆಗಳನ್ನು ಈಗ ನಾನು ಎಲ್ಲ ಒಂದರ ನಂತರ ಒಂದು ಹಾಕಿದ್ದೀನಿ. ಈಗ ನಾವು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಕುದಿ ಬರಲಿಕ್ಕೆ ಬಿಡೋಣ, ಯಾಕಂದರೆ ಮೇಲುಗಡೆ ಎಲ್ಲ ಬೇಯಬೇಕಲ್ವ ಅದು, ಅದಕ್ಕೆ. ನೋಡಿ ಈಗ ಇದು ಕುದಿಯುತ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ. ಇದು ತಳ ಕೂಡ ಹಿಡಿಯೋದಿಲ್ಲ, ಯಾಕಂದರೆ ನಾವು ಲೈಟಾಗಿ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀವಲ್ವ, ಅದಕ್ಕೇ. ನೋಡಿ ಎಲ್ಲವೂ ಬೆಂದು ಹೇಗೆ ಒಂದರ ಪಕ್ಕ ಒಂದಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ಎಲ್ಲವೂ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ ನೋಡಿ ನಿಮಗೆ. ನಾನೀಗ ಬೌಲಿಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಾನು ಇದು ಸ್ವಲ್ಪ ಮೀನು ಸಾರಿಗೆ ಖಾರ ಮಾಡ್ತಾರೆ ಅಲ್ವಾ, ಆ ಥರ ಮಾಡಿದ್ದೀನಿ. ಕೆಲವರು ಗರಂ ಮಸಾಲೆ ಹಾಕಿ ಮಾಡ್ತಾರೆ, ನಾನು ಆ ಥರ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಮೊಟ್ಟೆ, ನೋಡಿ ಎಷ್ಟು ಇಡೀದಾಗಿ ಹೇಗಿದೆ ಅಲ್ವಾ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.